ಈಗ ನಾವು ಕರ್ಮಯೋಗದಲ್ಲಿದ್ವಿ. ಕರ್ಮಯೋಗದ 10ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೆ ನೋಡೋಣ. 10ನೇ ಶ್ಲೋಕ. ಸಹಯಜ್ಞ ಪ್ರಜಾ ಸ್ಪೃಷ್ಟ್ವಾ ಪುರಾ ಉವಾಚ ಪ್ರಜಾಪತಿ ಅನೇನ್ಯ ಪ್ರಸವಿಷ್ಯದ್ವಂ ಏಷಃ ವಹ ಅಸ್ತು ಇಷ್ಟಕಾಮಧುಕ್. ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ ಅಂದ್ರೆ ಪುರಾ ಅಂತೇಳಿ ಒಂದು ವರ್ಡ್ ಯೂಸ್ ಮಾಡ್ತಾನೆ. ಅಂದ್ರೆ ಕಲ್ಪದ ಆದಿಯಲ್ಲಿ ಅಂದ್ರೆ ಫಸ್ಟ್ ಜನರೇಷನ್ ಏನ್ ಶುರು ಆಯ್ತಲ್ಲ ಆ ಸಮಯದಲ್ಲಿ. ಹಾಗಾದ್ರೆ ಜನರು ಹೆಂಗ್ ಹುಟ್ಟಿದ್ರು ಅಂತಂದ್ರೆ ಸಹ ಯಜ್ಞ ಪ್ರಜಾ ಸ್ಪೃಷ್ಟ್ವಾ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಜೆಗಳನ್ನು ಕೂಡ ಯಜ್ಞದಿಂದನೇ ಹುಟ್ಟಿದ್ರು ಅಂತ ಅರ್ಥ. ಪ್ರಜೆಗಳನ್ನು ಯಜ್ಞದಿಂದ ಹುಟ್ಟಿದ್ರು ಅಂದ್ರೆ ದೇರ್ ಇಸ್ ಅ ಪ್ರೊಜೆಕ್ಟ್ ಬಿಹೈಂಡ್ ಜನರೇಟಿಂಗ್ ದ ಜನರೇಷನ್ಸ್. ನಾವೆಲ್ಲ ಹುಟ್ಟಿದೀವಿ ಅಂತಂದ್ರ ಯಾರೋ ಒಬ್ರು ಪ್ರೊಜೆಕ್ಟ್ ಮಾಡಿದಾರ, ಯಾರೋ ಒಂದು ಯೋಜನೆ ಮಾಡಿದಾರ, ಅದ್ರದ್ದು ಫಲಗಳು ನಾವು ಸುಮ್ಮನೆ ಹುಟ್ಟಿಲ್ಲ ಅಂತ ಅರ್ಥ. ಒಮ್ಮೆ ಮನಸ್ಸಿರ್ತದಲ್ಲ, ಮನಸ್ಸಲ್ಲಿ ಏನಂತಂದ್ರೆ ನಾವು ಯಾರಿಗೋಸ್ಕರ ಕೆಲಸ ಮಾಡಕತ್ತೀವಿ. ಸುಮ್ಮನೆ ಹುಡ್ತೀವಿ, ಏನು ಎದ್ದೇಳ್ತೀವಿ, ಹುಡ್ತೀವಿ, ಸಾಯ್ತೀವಿ, ಎದ್ದೇಳೋದು, ಅಡಿಗೆ ಮಾಡೋದು, ಮತ್ತೆ ಏನು ಕೆಲಸ ಮಾಡೋದು, ದುಡ್ಡು ಗಳಿಸೋದು, ಅದನ್ನ ಮತ್ತೆ ಜಗತ್ತಿಗೆ ಕೊಟ್ಟೋಗೋದು. ನಮಗೆ ಗೊತ್ತೇ ಇಲ್ಲ ನಾವು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ವಿ ಅಂತ. ಅವಾಗ ಒಬ್ರು ಯಾರಾದ್ರೂ ಪಂಡಿತರಿದ್ದಾರೆ ಹೇಳ್ತಾರೆ ಏನಂತ, ಇಲ್ಲ, ದೇವರು ನಿನ್ನನ್ನ ಜಗತ್ತಿಗೋಸ್ಕರ, ಸೃಷ್ಟಿಯ ಏಳಿಗೆಗೋಸ್ಕರ, ಪ್ರಜೆಗಳ ಏಳಿಗೆಗೋಸ್ಕರ, ದೇಶದ ಏಳಿಗೆಗೋಸ್ಕರ ನಿನ್ನ ಕೆಲಸವನ್ನು ಮಾಡ್ತಿದ್ಯಾ. ನಮ್ಗೆ ಗೊತ್ತಿಲ್ಲಾರ್ದಂಗ ಭಗವಂತ ನಮ್ಮಿಂದ ಕೆಲಸ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾನೆ, ನಾವು ದೇವರಿಗೋಸ್ಕರ ಕೆಲಸ ಮಾಡ್ತಿದೀವಿ ಅಂತ. ಹಂಗಾರೆ ನಾವು ದೇವರಿಗೋಸ್ಕರ ಕೆಲಸ ಮಾಡ್ತಿದ್ವಿ ಅಂತಂದ್ರೆ ದೇವ್ರು ನಮ್ಮನ್ನು ಹುಟ್ಟಿಸಿದ್ದು ತನಗೋಸ್ಕರ ಕೆಲಸ ಮಾಡ್ಬೇಕು. ಅಂದ್ರೆ ಇದರಿಂದ ಏನೋ ಒಂದು ಅಜೆಂಡಾ ಐತಿ, ನಾನು ಹುಟ್ಟಿದೀನಿ ಅಂತಂದ್ರೆ ನನ್ನ ಅಜೆಂಡಕ್ಕಿಂತ ಜಾಸ್ತಿ ಜಗತ್ತಿನ ಅಜೆಂಡಾ ಏನೋ ಇರ್ಬೋದು. ಇವು ಥಾಟ್ಸ್, ಮತ್ತೆ ಇವು ನಾನು ಕರೆಕ್ಟ್ ಅಂತಾನೆ ಹೇಳ್ತಾ ಇಲ್ಲ, ಇವು ಥಾಟ್ಸ್ ಅದಾವ. ಈ ಥಾಟ್ಸ್ಗೆ ಈ ಶ್ಲೋಕ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತದೆ ಅಂದ್ರೆ ಪ್ರಜೆಗಳು ಕೂಡ ಯಜ್ಞದಿಂದನೇ ಹುಟ್ಟಿದ್ರು ಅಂತ. ಅಂದ್ರೆ ಪ್ರಜೆಗಳು ಯಜ್ಞದಿಂದ ಹುಟ್ಟಿದ್ರು ಅಂತಂದ್ರೆ ಯಜ್ಞ ಅಂದ್ರೆ ಏನು, ಪ್ರೊಜೆಕ್ಟ್. ತಿಳಿದ? ಯಾರೋ ಜನರು ಕುಂತ್ಕೊಂಡು ಏನ್ ಮಾಡಿದಾರೆ, ಒಂದು ಪ್ರೊಜೆಕ್ಟ್ ಮಾಡಿದಾರ, ಏನಂತ ಹುಟ್ಕೊಳ್ಳಿ ಅಂತೇಳಿ. ಈಗ ಸಣ್ಣ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತೀನಿ. ಹೆಂಗಂದ್ರೆ ಯಾವುದೋ ಒಂದು ಸಂಸ್ಥೆ ಇದೆ ಅಂತ ತಿಳ್ಕೊಡ್ರಿ, ಯಾವುದೋ ಒಂದು ಸಂಘ ಸಂಸ್ಥೆಗಳು ನೋಡಿದ್ರಲ್ಲ, ಆ ಸಂಘ ಸಂಸ್ಥೆಗಳು. ಈ ಸಂಘ ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಒಬ್ಬ ಮನುಷ್ಯ ಇರ್ತಾನೆ. ಓಕೆ. ಯೂಶುವಲಿ ಈ ಮನುಷ್ಯ ಏನಿರ್ತಾನೆ ಅಂದ್ರೆ ದೊಡ್ಡ ಏಮ್ ಅನ್ನ ಹೊಂದಿರ್ತಾನೆ, ಏನೋ ಗುರಿಯನ್ನು ಹೊಂದಿರ್ತಾನೆ. ಆಮೇಲೆ ಅವನು ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಾನೆ. ಮತ್ತೆ ಅವ ಏನಿರ್ತಾನೆ ಅಂದ್ರೆ ಪೊಲಿಟಿಕಲಿ ಒಂದು ಸ್ವಲ್ಪ ಪವರ್ಸ್ ಇರ್ತಾವ, ಮತ್ತೆ ಮಾರಲ್ ವ್ಯಾಲ್ಯೂಸು, ಇಂಥವೆಲ್ಲ ಗುಣಗಳು ಇರ್ತಾವೆ. ಆಮೇಲೆ ಡೊನೇಟಿಂಗ್ ಮತ್ತೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕಂತ ಮನೋಭಾವನ ಹೊಂದಿರ್ತಾನೆ. ಸಿ, ಈ ರೀತಿ ಒಂದು ಮನುಷ್ಯ ಇದಾನೆ, ಏನು, ಏಮ್ ಡ್ರಿವನ್, ಫೈನಾನ್ಷಿಯಲಿ ಸ್ಟೇಬಲ್, ಪಾಲಿಟಿಕಲಿ ಸ್ಟೇಬಲ್, ಮಾರಲಿ ಸ್ಟೇಬಲ್, ಡೊನೇಟಿಂಗ್ ಅಂಡ್ ಸೋಷಿಯಲ್ ಸರ್ವಿಸಿಂಗ್ ಮೈಂಡ್ ಸೆಟ್, ಈ ಟೈಪ್ ಇರ್ತಕ್ಕಂಥ ಒಬ್ಬ ಮನುಷ್ಯ. ಸ್ಕ್ರಿಪ್ಚರ್ಸ್ ಅಲ್ಲಿ ಈ ಮನುಷ್ಯನನ್ನ ದೇವತೆ ಅಂತ ಕರೀತಾರೆ. ದೇವತೆ ಅಂದ್ರೆ ಏನು? ದೇವ ಅಂತಂದ್ರೆ ಏನು? ಅಂತಂದ್ರೆ ಏನು? ಕೊಡುವವನಿಗೆ ದೇವತೆ ಅಂತ ಅಷ್ಟೇ. ನಾವೇನು ಮತ್ತೆ ಈ ರೀತಿ ಅವೇನು ಬಂಗಾರ ಗಿಂಗಾರ ಹಾಕೊಂಡು ನಿಂತ್ಕೊಂಡಿರ್ತಾರಲ್ಲ, ಕೈ ಹಿಂಗ್ ಮಾಡ್ಕೊಂಡು, ಅವ್ರಿಗೆ ದೇವತೆ ಅನ್ನೋದಕ್ಕಿಂತ ನಾವೇನು ಹೇಳೋಣ, ದೇವ ಅಂತಂದ್ರ ಕೊಡುವವನು. ಲೇವ ಅಂತಂದ್ರೆ ತಗೊಳ್ತಕ್ಕಂಥವನು, ರಾಕ್ಷಸ, ಅವ್ನು ಕಸ್ಕೊಳ್ತಿರ್ತಾನೆ ನಿಮ್ ಕಡೆಯಿಂದ. ಅವ ಯಾರವ? ಲೇವಾದೇವಿ ಅಂತ ಹೇಳ್ತಾರೆ, ಗೊತ್ತಾ? ದೇವ ಅಂತಂದ್ರೆ ಏನು? ಕೊಡುವವನು. ಹಂಗಾರೆ ದೇವತೆ ಅಂದ್ರೆ ಯಾರು? ಕೊಡುವವರು. ನಾವು ಬೇಡದಿದ್ರು ನಮ್ಗೆ ಕೊಡುವವರು ಏನಾದ್ರೆ ದೇವತೆಗಳು. ಹಾಗಾದ್ರೆ ಈ ಒಬ್ಬ ಮನುಷ್ಯ ಏನಿದಾನಲ್ಲ, ಇವ ಏನ್ ಮಾಡಿದ, ಇಷ್ಟೆಲ್ಲಾ ಕ್ಯಾರೆಕ್ಟರ್ಸ್ ಗಳನ್ನ ಹೊಂದಿದವನು ತಾನೊಂದು ಏನೋ ಒಂದು ಯಜ್ಞವನ್ನು ಶುರು ಮಾಡ್ತಾನೆ. ಏನಪ್ಪಾ ಅಂತಂದ್ರೆ ಒಂದು ಎಜುಕೇಶನ್ ಸೊಸೈಟಿನ ತಯಾರು ಮಾಡ್ತಾನೆ ಅಂತ ತಿಳ್ಕೊಳ್ರಿ. ಎಜುಕೇಶನ್ ಸೊಸೈಟಿ ಸ್ಟಾರ್ಟ್ ಮಾಡಿದ್ಮೇಲೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಾನಲ್ಲ. ರಿಕ್ರೂಟ್ಮೆಂಟ್ ಅಂದ್ರೆ ಏನು? ಟೀಚರ್ಸ್ ಬೇಕು, ಸ್ಟೂಡೆಂಟ್ಸ್ ಬೇಕು, ಮತ್ತೆ ಏನು ಪ್ಯೂನ್ಸ್ ಬೇಕು, ಎಲ್ಲಾ ವರ್ಕರ್ಸ್ ಬೇಕು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಬೇಕು, ಇವರೆಲ್ಲ ನೋಡ್ಕೊಂಡು. ಹಾಗಾದ್ರೆ ಇದಕ್ಕೆ ನಾವೇನ್ ಅನ್ಬೋದು ಹೇಳ್ರಿ? ಈ ಪ್ರಜೆಗಳು ಏನಿದಾರಲ್ಲ, ಈ ಪ್ರಜೆಗಳು ಯಜ್ಞದಿಂದ ಹುಟ್ಟಿದ್ರು. ಆ ಯಜ್ಞವನ್ನು ಯಾರು ಮಾಡಿದ್ರು? ಯಾರೋ ಒಬ್ಬ ದೇವತೆ ಯಜ್ಞವನ್ನು ಮಾಡಿದ. ಆ ಯಜ್ಞವನ್ನು ಮಾಡಿ ಅವನು ಪ್ರಜೆಗಳನ್ನ ಸೃಷ್ಟಿ ಮಾಡಿದ. ಓಕೆನಾ? ಹಾಗಾದ್ರೆ ಈ ಪ್ರಜೆಗಳಿಗೆ ಏನ್ ಹೇಳ್ತಾನೆ ಅಂತಂದ್ರೆ ಇಲ್ಲಿ ಹೇಳ್ತಾನೆ ನೋಡಿ, ಪುರಾವಾಚ. ಅಂದ್ರೆ ಯಾವಾಗ ಸ್ಟಾರ್ಟ್ ಮಾಡಿದ್ರೆ? ಆದಿಯಲ್ಲಿ. ಅಂದ್ರೆ ಇದು ಇದೇನೈತಲ್ಲ, ಇದು ಸೊಸೈಟಿ ಸ್ಟಾರ್ಟ್ ಆಗುವ ಮೊದಲು ಆ ಒಬ್ಬ ಪ್ರಜಾಪತಿ, ಯಾರಿವ? ಪ್ರಜಾಪತಿ ಯಜ್ಞದ ಆದಿಯಲ್ಲಿ ಅಲ್ಲ, ಕಲ್ಪದ ಆದಿಯಲ್ಲಿ ಯಜ್ಞದ ಮೂಲಕ ಪ್ರಜೆಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಹೇಳಿದಂತ ಉವಾಚ, ಪ್ರಜಾಪತಿ ಉವಾಚ, ಅವ್ರಿಗೆ ಹೇಳಿದಂತ ಏನಂತ, ಅನೇನ್ಯ ಪ್ರಸವಿಷ್ಯದ್ವಂ ಏಷವಃ ಅಸ್ತು ಇಷ್ಟ ಕಾಮಧುಕ್ ಅಂತ ಹೇಳಿದಂತ. ಅಂದ್ರೆ ನೋಡಪ್ಪ, ಈ ಯಜ್ಞದಿಂದ, ಯಾವ ಯಜ್ಞದಿಂದ? ನಾ ಏನ್ ಸೃಷ್ಟಿ ಮಾಡಿದಿನಲ್ಲ, ಈ ಎಜುಕೇಶನ್ ಸೊಸೈಟಿ ಅನ್ನುವ ಯಜ್ಞದಿಂದ, ಯಜ್ಞಕ್ಕೋಸ್ಕರ ನೀವೆಲ್ಲ ಕೆಲಸ ಮಾಡ್ರಿ. ಆಗ ಈ ಯಜ್ಞ ನಿಮ್ಮ ಇಷ್ಟ ಕಾಮನೆಗಳನ್ನ ಫುಲ್ಫಿಲ್ ಮಾಡ್ಲಿ. ನೋಡಿ ಎಷ್ಟು ಮಜಾ ಅದ ಅಂತಂದ್ರೆ, ನಿಮ್ದು ಯಾವುದೋ ಒಂದು ಸಂಘ ಸಂಸ್ಥೆ ಇದೆ ಅಂತ ತಿಳ್ಕೊಳ್ರಿ, ಅದಕ್ಕೊಬ್ಬ ಚೇರ್ಮನ್ ಅಂತ ಇರ್ತಾನೆ. ಹೌದಾ? ಚೇರ್ಮನ್ ಹೆಂಗಿರ್ತಾನ ನವೆ ಡೇಸ್ ಅದು ಬೇರೆ ಮಾತು. ಹೌದಾ? ಅವ ಸಿಟ್ನ್ಯಾವ ಇರ್ತಾನ, ಅಹಂಕಾರ ಇರ್ತಾನ, ಲೋಭಿ ಇರ್ತಾನ, ದುಡ್ಡಿಗೋಸ್ಕರ ಕೆಲಸ ಮಾಡ್ತಾನ. ಇವೆಲ್ಲ ಯಾರು ಹೇಳ್ತಾರೆ ಅಂತಂದ್ರ, ಬಹಳ ಆ ಸಂಸ್ಥೆಯಲ್ಲಿ ತೃಪ್ತಿ ಪಡ್ಲಾರ್ದ ಅತೃಪ್ತ ಆತ್ಮರು ಏನ್ ಮಾಡ್ತಾರೆ ಹಂಗೆ ಹೇಳ್ತಾರೆ. ಬಟ್ ತೃಪ್ತ ಆತ್ಮರು ಚೇರ್ಮನ್ ಅನ್ನು ಹೊಗಳ್ತಾನೆ ಇರ್ತಾರೆ ಯಾವಾಗಲೂ ಕೂಡ. ಹೌದಾ? ಅದು ತೃಪ್ತಿ ಅತೃಪ್ತಿ ಅಂದ್ರೆ ಏನು ಅಂತೇಳಿ ನೀವೇ ಡಿಫೈನ್ ಮಾಡ್ಕೋಬೇಕು. ಓಕೆ. ಈ ಚೇರ್ಮನ್ ಏನಂದ್ರೆ ನನ್ನ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿರ್ತಾನಲ್ಲ, ಆ
ಆ ಸಂಸ್ಥೆಗಳು ಬಂದೇನು ಕುಂತಿರಂಗಿಲ್ಲ. ಮುಂಜಾನೆ ತನಕ ದೊಡ್ಡ ಸಂಸ್ಥೆ ಇತ್ತಂದ್ರೆ ಅವೇನ್ ಮಾಡ್ತಾನೆ, ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿ ಈ ಸಂಸ್ಥೆ ಒಳಗಡೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ರಿ, ಪ್ರಜೆಗಳನ್ನ ಸೃಷ್ಟಿ ಮಾಡ್ಕೊಳ್ರಿ, ಆಮೇಲೆ ಈ ಪ್ರಾಜೆಕ್ಟಿಗೋಸ್ಕರ ಕೆಲಸ ಮಾಡ್ರಿ, ಲೋಕೋದ್ಧಾರಕ್ಕಾಗಿ ಕೆಲಸ ಮಾಡ್ರಿ, ಕೆಲಸ ಮಾಡಿ ಈ ಸಂಸ್ಥೆ ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಫುಲ್ಫಿಲ್ ಮಾಡ್ತದ ಅಂತ ಪ್ರಜಾಪತಿ ಹೇಳಿದ. ಪ್ರಜಾಪತಿ ಅಂದ್ರೆ ಏನು? ಚೇರ್ಮನ್. ಪ್ರಜಾಪತಿ ಇದನ್ನ ಹೇಳಿದ. ತಿಳಿತಾ? ಹಾಗಾದ್ರ ಈ ಜಗತ್ತಿನಲ್ಲಿ ಈಗ ನಾವು ಸ್ಪಿರಿಚುವಲ್ ಯೋಚನೆ ಮಾಡೋಣ. ಇದು ಒಂದು ಸಂಸ್ಥೆಗೆ ಈ ಶ್ಲೋಕ ಆಯ್ತು. ಸ್ಪಿರಿಚುವಲ್ ಯೋಚನೆ ಮಾಡಿದ್ರೆ 800 ಕೋಟಿ ಜನರು ಅದಾರಲ್ಲ, ಹಂಗಾದ್ರೆ ಈ ಭೂಮಿನೂ ಒಂದು ಪ್ರಾಜೆಕ್ಟ್ ಅಲ್ಲ, ಇದೊಂದು ದಿಸ್ ಅರ್ತ್ ಇಸ್ ಆಲ್ಸೋ ಒನ್ ಪ್ರಾಜೆಕ್ಟ್. ಹಂಗಾರೆ ಅರ್ತ್ ಒಳಗಡೆ ಒಂದು ನೇಚರ್ ಅಂತೇಳಿ ಒಂದು ಅದ. ನೇಚರ್ ಅದ, ನಮಗೆ ಬೇಕಾಗಿದ್ದನ್ನೆಲ್ಲ ಕೊಡ್ತಾ ಇದೆ. ನಾ ಸ್ವಲ್ಪ ಬೀಜ ಬಿತ್ತಿದ್ರೆ ಸಾಕು, ಗಾಳಿ ಮಳೆ ಅದೆಲ್ಲ ವರ್ಕೌಟ್ ಮಾಡಿ ನಿನಗೆ ಹಣ್ಣುಗಳನ್ನ ಕೊಡ್ತದ, ದವಸ ಧಾನ್ಯಗಳನ್ನ ಕೊಡ್ತದ. ಆಮೇಲೆ ಎಷ್ಟೋ ಮೆಟಲ್ಸ್ಗಳದಾವ, ಓರ್ಸ್ಗಳದಾವ. ಸ್ವಲ್ಪ ಸೈಂಟಿಫಿಕಲಿ ಥಾಟ್ಸ್ ಅನ್ನು ಕ್ರಿಯೇಟ್ ಮಾಡ್ಕೋ, ನಿನಗೆ ಬೇಕಾಗಿರ್ತಕ್ಕಂಥದ್ದು ಸಿಗ್ತದ. ಈ ಟೈಪ್. ಹಾಗಾದ್ರೆ ಈ ಅರ್ತ್, ಈ ನೇಚರ್ ಏನೈತಲ್ಲ, ಇದು ಒಂದು ಕೂಡ ಪ್ರಾಜೆಕ್ಟೇ. ಹಂಗಾರೆ ಈ ಪ್ರಾಜೆಕ್ಟಿಗೋಸ್ಕರ ಎಷ್ಟೋ ಪ್ರಜೆಗಳನ್ನ ಸೃಷ್ಟಿ ಮಾಡಲಾಯ್ತು. ಯಾರ್ಯಾರನ್ನ? ಈ 800 ಕೋಟಿ ಜನರನ್ನ ಸೃಷ್ಟಿ ಮಾಡಲಾಯ್ತು. ಹಂಗಾರೆ ಈ 800 ಕೋಟಿ ಜನರಿಗೆ ಆ ಪ್ರಜಾಪತಿ ಹೇಳಿದಂತ, ಪ್ರಜಾಪತಿ ಇಲ್ಲಿ ಯಾರಾಗ್ತಾನ? ನಾವೇನ್ ಹೇಳ್ತೀವಲ್ಲ, ದೇವರು ಅಂತ ಹೇಳ್ತೀವಲ್ಲ, ಯಾವುದೇ ದೇವರು ಇರ್ಬೋದು. ನಿಮ್ಮ ಈ ದೇವ್ರೇನದಲ್ಲ, ವಿಶ್ವದ ದೇವರು ಒಬ್ಬ, ಅವನು ಪ್ರಜಾಪತಿ ಇವು ಎಲ್ಲರಿಗೂ ಹೇಳಿದ್ನಂತ. ಏನಂತ? ನೋಡಪ್ಪ, ನಿಮಗ ಏನ್ ಬೇಕಲ್ಲ ಈ ಜಗತ್ ನಿಮ್ಗೆ ಕೊಡ್ತದ. ಈ ಜಗತ್ತಿಗೋಸ್ಕರ ನೀ ಕೆಲಸ ಮಾಡು, ಜಗತ್ತು ನಿನ್ನ ಇಷ್ಟ ಕಾಮನೆಗಳನ್ನು ಫುಲ್ಫಿಲ್ ಮಾಡ್ತದ. ಬಹಳ ಇಂಪಾರ್ಟೆಂಟ್ ಅದು. ಬಟ್ ನಿನಗೋಸ್ಕರ ನೀ ಮಾಡ್ಕೋಬೇಡ, ಜಗತ್ತಿಗೋಸ್ಕರ ನೀನ್ ಕೆಲಸ ಮಾಡು, ಅದು ನಿನ್ನ ಇಷ್ಟವನ್ನು ಪೂರ್ತಿ ಮಾಡ್ತದ. ಅರ್ಥಾಯ್ತಲ್ಲ? ಎಷ್ಟು ಅರ್ಥಪೂರ್ಣವಾಗಿ. ಒಂದು ನೀವು ಸಣ್ಣ ಸಂಸ್ಥೆಗಾದ್ರೂ ಅಪ್ಲೈ ಮಾಡ್ಕೊಡ್ರಿ ಈ ಶ್ಲೋಕವನ್ನ, ಅಥವಾ ಒಂದು ದೊಡ್ಡ ಜಗತ್ತಿಗೆ, ದೇಶಕ್ಕೋಸ್ಕರ ಅಪ್ಲೈ ಮಾಡ್ರಿ, ಅಥವಾ ಯಾವ್ದಾದ್ರು ಅಪ್ಲೈ ಮಾಡಿ, ನಿಮ್ಮ ಪಾರ್ಟಿಗೆ ಅಪ್ಲೈ ಮಾಡ್ಕೊಳ್ರಿ, ನಿಮ್ಮ ಕಂಪನಿಗೆ ಅಪ್ಲೈ ಮಾಡ್ಕೊಳ್ರಿ, ಏನಾದ್ರೂ ಇರ್ಬೋದು. ಬಟ್ ಇಲ್ಲಿ ವರ್ಡ್ಸ್ ಗಳನ್ನ ಸ್ವಲ್ಪ ಚೆನ್ನಾಗಿ ಓದ್ಬೇಕು. ಪ್ರಜಾಪತಿ ಅಂದ್ರ ಚೇರ್ಮನ್, ಪ್ರಜಾಪತಿ ಪ್ರಜೆಗಳಿಗೆಲ್ಲ ದೊಡ್ಡವನು, ಹೌದಾ? ಲೀಡರ್ ಇವ. ಲೀಡರ್ ಏನ್ ಹೇಳಿದ ಅಂತೆ? ಲೀಡರ್ ಏನ್ ಹೇಳಿದ? ಯಾರಿಗೆ? ಸಹಯಜ್ಞ ಪ್ರಜಾ ಸೃಷ್ಟ ಅಂದ್ರ ಸೃಷ್ಟ ಅಂತಂದ್ರ ಈ ಯಜ್ಞದ ಮೂಲಕ ಹುಟ್ಟಿರ್ತಕ್ಕಂಥ ಪ್ರಜೆಗಳಿಗೆ, ದ ಎಂಪ್ಲಾಯೀಸ್ ಆಫ್ ದ ಕಂಪನಿ, ಅವರಿಗೆ ದ ಎಂಪ್ಲಾಯರ್ ಸೆಡ್ ದ್ಯಾಟ್ ಯು ವರ್ಕ್ ಫಾರ್ ದ ಕಂಪನಿ ಅಂಡ್ ಗೆಟ್ ದ ಬೆನಿಫಿಟ್ ಫ್ರಮ್ ದ ಕಂಪನಿ ಅಂಡ್ ಫುಲ್ಫಿಲ್ ಯುವರ್ ಡಿಸೈರ್ಸ್. ದಿಸ್ ಇಸ್ ದ ಮೀನಿಂಗ್. ಇಂಗ್ಲಿಷ್ ಒಳಗೆ ಹೇಳ್ಬೇಕಂದ್ರೆ, ದ ಕಂಪನಿ ಚೇರ್ಮನ್ ಸೆಡ್ ಟು ದ ಎಂಪ್ಲಾಯೀಸ್ ಆಫ್ ದ ಕಂಪನಿ that you work for the company and earn profit, and from the profit you fulfill your desires. That's it. सह यज्ञ प्रजा स्पृष्ट्वा पुरोवाचः प्रजापतिः अनेन प्रसविष्यद्वमेषः ಯೋಸ್ತ್ವಿ ಇಷ್ಟ ಕಾಮದುಕ್ ಅಂತ ಹೇಳಿದ್ರು. ನೆಕ್ಸ್ಟ್ ಮತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ದೇವಾನ್ ಭಾವಯತ ಅನೇನ ತೇ ದೇವಾಹ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಂ ಅವಾಪ್ಸ್ಯತಃ. ಇಲ್ಲಿ ಅನೇನ ಅಂತಂದ್ರೆ ಅಂದ್ರೆ ಈ ಯಜ್ಞದ ಮೂಲಕ, ಈ ಯಜ್ಞದ ಮೂಲಕನೇ ಮತ್ತೆ ನೀವು ಪ್ರಾಜೆಕ್ಟ್ ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ಯಜ್ಞದ ಮೂಲಕ ದೇವಾನ್ ಭಾವಯತಃ, ದೇವತೆಗಳನ್ನು ತೃಪ್ತಿಪಡಿಸಿರಿ. ಭಾವತೆ ಅಂದ್ರ ತೃಪ್ತಿಪಡಿಸ್ಬೇಕು. ನೀವು ಯಾರನ್ನು ತೃಪ್ತಿಪಡಿಸ್ಬೇಕು? ದೇವತೆಗಳನ್ನ ತೃಪ್ತಿಪಡಿಸ್ಬೇಕು. ದೇವತೆಗಳಂದ್ರೆ ಯಾರು? ಕೊಡುವವರು. ಕೊಡುವವರು ಯಾರು? ಅವ್ರ ಚೇರ್ಮನ್ ಇರ್ಬೋದು, ದ ಟೀಮ್ ಲೀಡರ್ಸ್ ಇರ್ಬೋದು, ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ಬೋದು, ಅಥವಾ ಅವಕ್ಕೇನಂತಾರೆ ಬೋರ್ಡ್ ಆಫ್ ದ ಕಮಿಟಿ ಇರ್ಬೋದು. ಅವರೆಲ್ಲ ಯಾರು? ದೇವತೆಗಳು. ಅಂಡರ್ಸ್ಟುಡ್? ಫಾರ್ ಕಂಪನೀಸ್, ಫಾರ್ ಸ್ಮಾಲ್ ಪ್ರಾಜೆಕ್ಟ್, ಸ್ಮಾಲ್ ಯಜ್ಞಕ್ಕೆ ಹಿಂಗ್ ಥಿಂಕ್ ಮಾಡ್ಬೇಕು. ಹಂಗಾರೆ ಇಡೀ ಎಂಟೈರ್ ವರ್ಲ್ಡ್ಗೆ, ಇಡೀ ಎಂಟೈರ್ ಜಗತ್ತಿನ ಬಗ್ಗೆ ಒಂದು ಪ್ರಾಜೆಕ್ಟ್ ಅಂತ ತಿಳ್ಕೊಂಡ್ರೆ ಏನಾಗ್ತದ? ಹಂಗಾರೆ ಇಂದ್ರದೇವ ಮಳೆಯನ್ನು ತರಿಸ್ತಕ್ಕಂಥ ದೇವತೆ, ಬೆಳೆಯನ್ನು ಬೆಳೆಸ್ತಕ್ಕಂಥ ದೇವತೆ, ಭೂಮಿ ಒಂದು ದೇವತೆ, ಸೂರ್ಯ ಒಂದು ದೇವತೆ. ಹಂಗಾರೆ ಇಫ್ ಯು ಕನ್ಸಿಡರ್ ದ ಎಂಟೈರ್ ವರ್ಲ್ಡ್ ಆಸ್ ಅ ಒನ್ ಪ್ರಾಜೆಕ್ಟ್, ದೆನ್ ದೇವತೆಗಳು ಅಂದ್ರೆ ದೊಡ್ಡ ದೊಡ್ಡ ದೊಡ್ಡ. ಇಫ್ ಯು ಕನ್ಸಿಡರ್ ಆಸ್ ಅ ಒನ್ ಯುವರ್ ಕಂಪನಿ ಆಸ್ ಅ ಒನ್ ಪ್ರಾಜೆಕ್ಟ್, ದೆನ್ ದ ಕಂಪನಿ ಬೋರ್ಡ್ ಆಫ್ ದ ಮೆಂಬರ್ಸ್, ಚೇರ್ಮನ್ ಅವರೆಲ್ಲ ಏನಿರ್ತಾರಲ್ಲ, ಅವರೆಲ್ಲ ದೇವತೆಗಳು. ನೀವು ಅವರನ್ನ ತೃಪ್ತಿಪಡಿಸ್ರಿ. ಏನಂತ? ದೇವಾನ್ ಭಾವಯತ. ನೀವು ಆ ಚೇರ್ಮನ್ಗಳನ್ನ ಮತ್ತು ಆ ಬೋರ್ಡ್ ಮೆಂಬರ್ಸ್ ಗಳನ್ನ ತೃಪ್ತಿಪಡಿಸ್ರಿ. ಮತ್ತೇನಂತ? ದೇವಾಯ ಭಾವಯಂತು ವಹ. ಆ ದೇವತೆಗಳೇನಿದಾರಲ್ಲ, ಆ ಬೋರ್ಡ್ ಮೆಂಬರ್ಸ್ ಏನಿದಾರಲ್ಲ, ಅವ್ರು ನಿಮ್ಮನ್ನ ತೃಪ್ತಿಪಡಿಸ್ತಾರೆ. ಸಿ ದಿಸ್ ಇಸ್ ದ ಪರಸ್ಪರಂ ಭಾವಯತಃ. ಭಾವಯತಃ ಪರಸ್ಪರ ಒಬ್ಬರಿಗೆ ಇನ್ನೊಬ್ಬರು ತೃಪ್ತಿಪಡಿಸೋದು. ನೋಡಿ, ಕಾಲೇಜು ಅಥವಾ ಯಾವ್ದೊಂದು ಸಂಸ್ಥೆ ಅಂತ ತಿಳ್ಕೊಳ್ರಿ. ಎಂಪ್ಲಾಯೀಸ್ ಎಲ್ಲ ಏನ್ ಮಾಡ್ಬೇಕು? ವರ್ಕ್ ಮಾಡಿ ಈ ಮ್ಯಾನೇಜಿಂಗ್ ಪೀಪಲ್ ಗಳನ್ನ ಏನ್ ಮಾಡ್ಬೇಕು? ತೃಪ್ತಿಪಡಿಸ್ಬೇಕು. ಅವಾಗ ಮ್ಯಾನೇಜಿಂಗ್ ಪೀಪಲ್ಸ್ ಗಳೆಲ್ಲ ಏನ್ ಮಾಡ್ಬೇಕಂದ್ರೆ ಇವರಿಗೆ ಸ್ಯಾಲರಿ ಕೊಟ್ಟು ಇವ್ರನ್ನ ತೃಪ್ತಿಪಡಿಸ್ಬೇಕು. ಇದೇ ಪ್ರಾಜೆಕ್ಟ್ ಕರ್ಮಯೋಗ ಅಂದ್ರೆ ಇದೆ. ಅರ್ಥಾಯ್ತಾ? ಇಲ್ಲಿ ಈ ರೀತಿ ಮಾಡಿ ಪರಸ್ಪರ ಭಾವಯತಃ ಶ್ರೇಯ ಪರಂ ಅವಾಪ್ಸ್ಯಥ ಅಂದ್ರ ನೀವು ಈ ರೀತಿ ಮಾಡ್ತಾ ಮಾಡ್ತಾ ಪರಮ ಶ್ರೇಷ್ಠತೆಯನ್ನು, ಪರಮ ಶ್ರೇಯವನ್ನು ಪಡೆಯಿರಿ, ಸಕ್ಸಸ್ ಅನ್ನು ಪಡೆಯಿರಿ. ಯು ವರ್ಕ್ ಫಾರ್ ದ ಕಂಪನಿ ಅಂಡ್ ದ ಕಂಪನಿ ವಿಲ್ ವರ್ಕ್ ಫಾರ್ ಯು. ದ ಸೇಮ್ ಥಿಂಗ್. ಹೌದಾ? ಯು ವರ್ಕ್ ಫಾರ್ ದ ಮ್ಯಾನೇಜ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಫಾರ್ ಯು. ಬಟ್ ದಿಸ್ ಇಸ್ ಅ ಕರ್ಮಯೋಗ. ಇದನ್ನ ಫಾಲೋ ಮಾಡ್ರಿ. ಯಾರು ಫಾಲೋ ಮಾಡ್ಬೇಕಿದ್ನ? ಈವನ್ ದ ಎಂಪ್ಲಾಯಿ, ಕೆಳಗಡೆ ಪೀಪಲ್ ಅನ್ನು ಕೂಡ ಮತ್ತು ಮೇಲ್ಗಡೆ ಪೀಪಲ್ ಅನ್ನು ಕೂಡ, ಎಲ್ಲರೂ ಕೂಡ ಇದನ್ನೇ ಫಾಲೋ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ. ಓಕೆ, ದ ಪ್ರಾಫಿಟ್ ಅನ್ನು ಶೇರ್ ಮಾಡ್ಕೊಳ್ರಿ. ಯಾರು? ಮ್ಯಾನೇಜಿಂಗ್ ಪೀಪಲ್, ಯು ಶೇರ್ ಯುವರ್ ಪ್ರಾಫಿಟ್ ಟು ಯುವರ್ ಎಂಪ್ಲಾಯೀಸ್ ಅಂಡ್ ಎಂಪ್ಲಾಯಿ ವರ್ಕ್ ಹಾರ್ಡ್ ಫಾರ್ ದ ಕಂಪನಿ. ದಟ್ಸ್ ಇಟ್. ಅಂಡ್ ಬೋತ್ ಸ್ಯಾಟಿಸ್ಫೈ ಈಚ್ ಅದರ್. ತಿಳಿತಾ? ಇಷ್ಟಾನ್ ಭೋಗಾನ್ ಹಿ ವಹ ದೇವಾ ಧಾಸ್ಯಂತೆ ಯಜ್ಞ ಭಾವಿತ ತೈಹಿ ದತ್ತಾನ್
ಅಪ್ರದಾಯ ಏಭ್ಯ ಯಹ ಭುಂಕ್ತೆ ಸ್ಥೇನ ಏವ ಸಹ. ಓಕೆ, ಇಲ್ಲಿ ನೋಡು, ಯಜ್ಞ ಭಾವಿತ. ಈ ಶ್ಲೋಕದಿಂದ ನನಗೆ ಏನ್ ತಿಳಿತದೆ ಅಂದ್ರೆ, ಇಫ್ ಯು ಥಿಂಕ್ ಆಫ್ ಇಂಡಿಯಾ ಲೆವೆಲ್ ಏನಾದ್ರು ಥಿಂಕ್ ಮಾಡಿದ್ರೆ, ದೇ ವಿಲ್ ನೈಸ್ಲಿ ಎಕ್ಸ್ಪ್ಲೇನ್ ಯು ದ ಟ್ಯಾಕ್ಸೇಷನ್. ಟ್ಯಾಕ್ಸ್ ಹೆಂಗ್ ನಡೀತದಲ್ಲ ನಮ್ಮ ಇಂಡಿಯಾದಲ್ಲಿ ಅಥವಾ ಯಾವುದೇ ದೇಶದಲ್ಲಿ, ಅಥವಾ ಯಾವುದೇ ರಾಜ್ಯದೊಳಗೂ ಕೂಡ, ಹಿಂದುಗಡೆ ಇರತಕ್ಕಂಥ ರಾಜ್ಯದೊಳಗೂ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಜ್ಞ ಭಾವಿತ ದೇವ ಅಂದ್ರೆ ಯಜ್ಞದಿಂದ ತೃಪ್ತಿಯಾಗಿರ್ತಕ್ಕಂಥ ದೇವತೆ ಅಂದ್ರೆ ಬೋರ್ಡ್ ಮೆಂಬರ್ಸ್. ಹಿಂದ್ಗಡೆ ಏನ್ ಹೇಳಿದ್ರು, ಪರಸ್ಪರ ನೀವು ತೃಪ್ತಿ ಪಡಿಸಿಕೊಟ್ರಿ ಅಂತ ಹೇಳಿದ್ರು. ಹಂಗ ಯಜ್ಞದಿಂದ ತೃಪ್ತಿಯಾಗಿರ್ತಕ್ಕಂಥ ಆ ದೇವತೆ ಯಜ್ಞ ಭಾವಿತಾ ದೇವ ಇಷ್ಟಾನ್ ಭೋಗಾನ್ ಹೀವ ದಾಸ್ಯಂತೆ. ಅವಾಗ ಅವನು ಏನ್ ಮಾಡ್ತಾನಂತೆ, ನಿಮಗೆ ಇಷ್ಟ ಆಗಿರ್ತಕ್ಕಂಥ ಎಲ್ಲಾ ಭೋಗಗಳನ್ನ ನಿಮ್ಗೆ ಕೊಡ್ತಾನೆ. ಆಯ್ತಾ? ಗಿಫ್ಟ್ಸ್ ಕೊಡ್ಬೋದು, ಸ್ಯಾಲ್ರಿ ಕೊಡ್ಬೋದು, ಹೈಕ್ಸ್ ಕೊಡ್ಬೋದು, ಆಗ ಅಥವಾ ಯಾವ್ದಾದ್ರು ಸ್ಕೀಮ್ಗಳನ್ನು ತರ್ಬೋದು, ನಿಮ್ಗೆ ರಜೆಗಳನ್ನು ಕೊಡ್ಬೋದು. ಏನೋ ಅವನು ತೃಪ್ತ ಆಗಿದ್ದ ಅಂತಂದ್ರೆ ಅವನು ನಿಮ್ಗೆ ಇಷ್ಟಾನ್ ಭೋಗಾನ್ ಹಿ ದಾಸ್ಯಂತೆ, ಅವನು ನಿಮ್ಗೆ ಕೊಡ್ತಾನಂತೆ. ಕೊಟ್ಟ. ಲೆಟ್ ಅಸ್ ಕನ್ಸಿಡರ್ ಈ ಎಲ್ಲವನ್ನು ಕೂಡ ನಾವು ಮನಿ ಒಳಗಡೆ ಮೆಜರ್ ಮಾಡೋದ್ರಿಂದ ಬೋರ್ಡ್ ಮೆಂಬರ್ಸ್ ಇರ್ಬೋದು, ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಅಥವಾ ಏನ್ ಬ್ಯೂರೋಕ್ರಾಟ್ಸ್ ಇರ್ಬೋದು, ಎಲ್ಲರೂ ಸೇರಿ, ಮಿನಿಸ್ಟರ್ಸ್ ಇರ್ಬೋದು, ಎಲ್ಲರೂ ಸೇರಿ ಒಂದು ಟ್ಯಾಕ್ಸೇಷನ್ ಅಂತ ಹೇಳಿ ಒಂದು ತೆಗೆದಿದ್ದಾರೆ. ಅವರೆಲ್ಲರೂ ಏನ್ ಮಾಡ್ತಾರೆ, ನಿಮಗೆ ಸ್ಯಾಲ್ರಿ ಕೊಡ್ತಿದ್ದಾರೆ, ಇಷ್ಟಾನ್ ಭೋಗ. ಅವರೆಲ್ಲ ಏನ್ ಮಾಡ್ತಿದಾರೆ, ನಿಮಗೆ ಸ್ಯಾಲ್ರಿ ಅಂತ ಕೊಡ್ತಾರೆ, ಇದರಿಂದ ನಿಮ್ಗೆ ಏನ್ ಬೇಕು ಅದನ್ನ ಖರೀದಿ ಮಾಡ್ಕೊಳ್ರಿ ಹೇಳ್ತಾ. ತೈ ದತ್ತಾನ್ ಅಪ್ರದಾಯ ಏಭ್ಯ ಯಹ ಭುಂಕ್ತೆ ಸ್ಥೇನಃ ಏವ ಸಹ. ತೈ ದತ್ತಾನ್, ಈ ರೀತಿ ನಿಮಗೆ ಕೊಟ್ಟಿರ್ತಕ್ಕಂತಹ ಆ ಭೋಗಗಳನ್ನ, ಅವುಗಳನ್ನ ನೀವು ಅವರಿಗೆ ಕೊಡದೆ ನೀವೇ ತಿಂದ್ರಿ ಅಂದ್ರೆ ಅವ್ರಿಗೊಂದು ಸ್ವಲ್ಪ ಪರ್ಸೆಂಟೇಜ್ ವಾಪಸ್ ನೀವು ಕೊಡ್ಬೇಕು. ಮತ್ತೆ ಕೊಡದೆ ಅಂದ್ರೆ ಸೃಷ್ಟಿಗೆ ಮತ್ತು ಆ ಯಜ್ಞಕ್ಕೆ ನೀವು ಮತ್ತೊಂದಿಷ್ಟು ಸಮರ್ಪಣೆ ಮಾಡ್ಬೇಕು. ಮಾಡದೆ ನೀವೊಬ್ಬರೇ ತಿಂದ್ರೆ ಅವನು ಕಳ್ಳ ಅಂತ. ಸ್ಥೇನಃ ಏವ ಸಹ, ಅವನು ಕಳ್ಳ ಅಂತ ಹೇಳ್ತಿದಾರೆ ಅವರು. ಅಂಡರ್ಸ್ಟುಡಾ? ಹೂ ಇಸ್ ದ ಥೀಫ್ ಹಿಯರ್? ನಿನಗೆ ಸ್ಯಾಲ್ರಿ ಕೊಟ್ಟಿದಾರ, ಮತ್ತೆ ನೀ ಏನ್ ಮಾಡ್ಬೇಕು, ಟ್ಯಾಕ್ಸ್ ಕೊಡ್ಬೇಕು. ಹಂಗಂದ್ರೆ ಟ್ಯಾಕ್ಸ್ ಅನ್ನ ಫಸ್ಟ್ಗೆನೆ ಮುಡ್ಕೋಬೋದಿತ್ತಲ್ಲ ಅವರು. ಆಯ್ತಾಯ್ತಾ? ಸ್ಯಾಲ್ರಿ ಬರೋದಕ್ಕಿಂತ ಮುಂಚೆ ಈಗ ನಿನಗೆ ಒಂದು 12 ಲಕ್ಷ ರೂಪಾಯಿ ಸ್ಯಾಲ್ರಿ ಅದ ಅಂತಂದ್ರೆ ಟ್ಯಾಕ್ಸ್ ಒಂದು 20% ಅಂತ ತಿಳ್ಕೊಳ್ರಿ. 10% ಆಫ್ ಟ್ಯಾಕ್ಸ್ ಅಂತ ತಿಳ್ಕೊಂಡ್ರೆ ಅಂದ್ರೆ 1.2 ಲ್ಯಾಕ್ ರುಪೀಸ್ ಸ್ಯಾಲ್ರಿ ಒಳಗೆ ಫಸ್ಟ್ಗೆ ಮುಡ್ಕೊಂಡ್ಬಿಡ್ಬೇಕಿತ್ತು ಅವರು. ನಿಮಗೆ ನೆಟ್ ಸ್ಯಾಲ್ರಿ, ಗ್ರಾಸ್ ಸ್ಯಾಲ್ರಿ ಅಂತ ಇರ್ತೈತಲ್ಲ, ನೆಟ್ ಸ್ಯಾಲ್ರಿ ಫಸ್ಟ್ ಏನ್ ಮಾಡ್ತಾರೆ, ಗ್ರಾಸ್ ಸ್ಯಾಲ್ರಿ ಅಂತ ಇರ್ತದೆ. ಗ್ರಾಸ್ ಸ್ಯಾಲ್ರಿ 50,000 ರೂಪಾಯಿ ಪ್ರತಿ ತಿಂಗಳಿಗೆ. ಆಮೇಲೆ ನೆಟ್ ಸ್ಯಾಲ್ರಿ ಏನ್ ಮಾಡ್ತಾನೆ, ಅದ್ರೊಳಗಡೆ ಅದು ಕಟ್ ಮಾಡಿದೆ, ಇದು ಕಟ್ ಮಾಡಿದೆ, ಅವು ಎಲ್ಲವನ್ನು ಮಾಡಿ ನಿನ್ನ ಕೈ ಒಳಗಡೆ 45,000 ರೂಪಾಯಿ ಕೊಡ್ತಾನೆ. ಹಂಗಾರೆ 45,000 ರೂಪಾಯಿ ಕೊಡ್ಬೇಡಪ್ಪ ನೀ ಏನ್ ಮಾಡಿದ್ಲಿ, ಟ್ಯಾಕ್ಸ್ ಅಂತೇಳಿ ಅದೊಂದು 5,000 ರೂಪಾಯಿ ಕಟ್ ಮಾಡ್ಕೊಂಡು 40,000 ಕೊಟ್ಬಿಡಲ್ಲ, ಮತ್ತೆ ಕೇಳಕ್ ಹೋಗ್ಬೇಡ. ಇಲ್ಲ, ಹಂಗಿಲ್ಲ. ಫಸ್ಟ್ ಏನ್ ಮಾಡ್ತಾರೆ ಅವರು, ನಿಮ್ಮನ್ನು ತೃಪ್ತಿ ಪಡಿಸ್ತಾರ, ನೀನು ವಾಪಸ್ ಕೊಡು. ಓಕೆ, ನೀನು ವಾಪಸ್ ಕೊಡ್ಲಿಕ್ಕೆ ನಿನಗೆ ವಿಧಾನಗಳನ್ನು ಕೊಟ್ಟರ. ಏನಂತ, ಯಜ್ಞಕ್ಕೆ ನೀನು ವಾಪಸ್ ಮಾಡ್ಬೇಕಾದ್ರೆ ನೀನು ದಾನ ಧರ್ಮ ಮಾಡು, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋ. ದಟ್ ಈಸ್ ಆಲ್ಸೋ ಒನ್ ಪಾರ್ಟ್ ಆಫ್ ದ ಸೇವಿಂಗ್ ದ ಟ್ಯಾಕ್ಸ್. ಅರ್ಥಾಯ್ತಾ? ಆಮೇಲೆ ಸೊಸೈಟಿಗೆ ಇನ್ವಾಲ್ವ್ಮೆಂಟ್ ಮಾಡ್ಕೋ, ಅಥವಾ ಏನಾದರೂ ಒಂದು ಸ್ಕೀಮ್ ಅನ್ನ ಇದು ಮಾಡು, ಅಥವಾ ಮ್ಯೂಚುವಲ್ ಫಂಡ್ಸ್ ಒಳಗಡೆ ಹಾಕು, ಅಥವಾ FD ಇಡು, ಬ್ಯಾಂಕ್ಗಳನ್ನ ಇಂಪ್ರೂವ್ಮೆಂಟ್ ಮಾಡು. ಈ ರೀತಿ ಯು ಟೇಕ್ ಯುವರ್ ಓನ್ ಡಿಸಿಷನ್ ಟು ಹೆಲ್ಪ್ ದ ಸೊಸೈಟಿ. ಓಕೆ, ಗಿವ್ ಬ್ಯಾಕ್ ಟು ದ ಸೊಸೈಟಿ. ವೆರಿ ಇಂಪಾರ್ಟೆಂಟ್ ಈಸ್ ಗಿವ್ ಬ್ಯಾಕ್ ಟು ದ ಸೊಸೈಟಿ. ದ ಪೀಪಲ್ ಹೂ ಆರ್ ಇನ್ ದ ಬೋರ್ಡ್ ಮೆಂಬರ್ಸ್, ಅವ್ರೇನು ಬೋರ್ಡ್ ಮೆಂಬರ್ಸ್ ಏನಿದ್ರಲ್ಲ, ಅವರು ತಾವು ಸ್ಯಾಟಿಸ್ಫೈಡ್ ಆದ್ಮೇಲೆ ದೇ ಆರ್ ಗಿವಿಂಗ್ ಯು ಯುವರ್ ಡಿಸೈರ್ಡ್ ಥಿಂಗ್ಸ್. ಅವ್ನು ಕೊಟ್ಟ ಮೇಲೆ ಮತ್ತೆ ನೀ ಏನ್ ಮಾಡು, ಅದರೊಳಗಡೆ ತೈ ದತ್ತಾನ್, ಅವನು ತಗೊಂಡ ಮೇಲೂ ಕೂಡ ನೀನು ಅವರಿಗೆ ವಾಪಸ್ ಕೊಡು. ಅಕಸ್ಮಾತ್ ಅವನ್ನೆಲ್ಲ ಮತ್ತೆ ನೀನೇ ತಿಂತಾ ಇದ್ದಿ ಅಂತಂದ್ರೆ ನೀನು ಕಳ್ಳ ಆಗಿದ್ದೀಯಾ ಅಂತ. ಆಯ್ತಾ? ಯಜ್ಞಶಿಷ್ಟ್ವಾಶೀನಃ ಸಂತಃ ಮುಚ್ಯತೆ, ಸಂತಹಂ ಉಚ್ಯತೆ, ಸರ್ವಕ್ಲಿಷ್ಟಶೈ ಭುಂಜಂತೆ ಭುಂಜಂತೆ ತೇ ಅಘಂ ಪಾಪಃ ಹೇ ಪಚಂತಿ ಆತ್ಮಕಾರಣಾತ್. ಮತ್ತೆ ಬೈತಾ ಇದ್ದಾರೆ. ಅಂದ್ರೆ ಯಜ್ಞಶಿಷ್ಟಾಶಿನಃ ಅಂದ್ರೆ, ಯಜ್ಞಶಿಷ್ಟಾಶಿನಃ ಅಂತಂದ್ರೆ ಏನ್ ಗೊತ್ತಾ, ಈ ಒಂದು ಪ್ರಾಜೆಕ್ಟ್ ಅದ, ಆ ಪ್ರಾಜೆಕ್ಟ್ ಒಳಗಡೆ ನೀ ಎಲ್ಲ ಇನ್ವಾಲ್ವ್ಮೆಂಟ್ ಮಾಡಿದಿ, ಆ ಪ್ರಾಜೆಕ್ಟ್ ಲಿಂದ ಒಂದೇನೋ ಪ್ರಾಫಿಟ್ ಬರ್ತದ. ಆ ಪ್ರಾಫಿಟ್ ನ ಮತ್ತೆ ಇಂಪ್ರೂವ್ಮೆಂಟ್ಗೋಸ್ಕರ ಹಾಕ್ತಾ ಇರು, ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ತಾ ಇರು. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಆದ್ಮೇಲೂ ಕೂಡ ಒಂದ್ ಸ್ವಲ್ಪ ಉಳಿತದ. ಸ್ವಲ್ಪ ಏನ್ ಉಳಿತದ, ಸ್ವಲ್ಪ ಒಂದಿಷ್ಟು ಉಳಿತದ. ಓಕೆ, ಈ ಉಳಿದಿದ್ದನ್ನ ನೀ ಏನ್ ಮಾಡು ಅಂತಂದ್ರ ನಿನ್ನಗೋಸ್ಕರ ಖರ್ಚು ಮಾಡ್ಕೋ. ಆಯ್ತಾ? ಬಹಳ ಎಕ್ಸಾಂಪಲ್ ಚೆನ್ನಾಗಿ ಹೇಳ್ಬೇಕಂತಂದ್ರ, ಒಬ್ಬ ಬಹಳ ಆದರ್ಶವಂತ ದೇವತೆ ಅಂದ್ರೆ ಏನು, ಕೊಡುವವನು. ಹಿ ಬಿಕಮ್ ಅ ಪ್ರಜಾಪತಿ. ಆದರ್ಶವಂತ, ಎಲ್ಲಾ ಗುಣಗಳನ್ನು ಹೊಂದಿದವನು, ಅವನು ಪ್ರಜಾಪತಿ ಆದ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ, ಒಂದು ಯಜ್ಞವನ್ನು ಸ್ಟಾರ್ಟ್ ಮಾಡಿದ. ಅದ್ರೊಳಗಡೆ ಎಲ್ಲಾ ಎಂಪ್ಲಾಯ್ಸ್ಗಳನ್ನ ರಿಕ್ರೂಟ್ ಮಾಡ್ಕೊಂಡು ಆ ಯಜ್ಞಕ್ಕೋಸ್ಕರ ಇವರೆಲ್ಲ ವರ್ಕ್ ಮಾಡಕತ್ತಿದ್ರು, ಇವ್ರಿಗೆ ಏನ್ ಮಾಡ, ಹೆಲ್ಪ್ ಮಾಡಕ್ ಶುರು ಮಾಡಿದ. ಓಕೆ, ಆಮೇಲೆ ಇವ್ರಿಗೆ ಹೆಲ್ಪ್ ಮಾಡಕತ್ತಿದ್ರು, ಇವರು ಅವನಿಗೆ ಒಂದಿಷ್ಟು ದುಡ್ಡು ಕೊಡ್ತಾರ, ಅವರು ಇವನಿಗೆ ಯೋಗದಾನ, ಇವರು ಶಾರೀರಿಕ ಯೋಗದಾನ, ಮಾನಸಿಕ ಯೋಗದಾನ ಮತ್ತು ಇಂಟೆಲೆಕ್ಚುಯಲ್ ಯೋಗದಾನವನ್ನು ಕೊಡಕತ್ರ. ಅವನು ಕಮರ್ಷಿಯಲ್ ಅಂದ್ರೆ ಅವನು ರೊಕ್ಕ ಸ್ಯಾಲ್ರಿ ಕೊಟ್ಕೊಂಡು ಅವನು, ಸೊ ದಟ್ ಪರಸ್ಪರರು ಹ್ಯಾಪಿ ಅದಾರಿಗೆ. ಬಟ್ ಇಷ್ಟ ಆದ್ಮೇಲೆ ಕೂಡ ಒಂದಿಷ್ಟು ಉಳಿತೈತಲ್ಲ, ಹೌದಾ, ಇವ್ರಿಗೆ ಬಂದಿದ್ದು ಇವ್ರಿಗೆ ಕೊಡಕತ್ತಾರೆ, ಇವ್ರಿಗೆ ಬಂದಿದ್ದು ಇವ್ರಿಗೆ ಕೊಡಕತ್ತಾರೆ. ಬಟ್ ಒಂದಿಷ್ಟು ಉಳಿತದಲ್ಲ, ಆ ಉಳಿದಿರ್ತಕ್ಕಂಥ ಆಹಾರವನ್ನು, ಆ ಉಳಿದಿರ್ತಕ್ಕಂಥ ಅನ್ನವನ್ನ, ಅಥವಾ ಶೇಷವಾಗಿ ಉಳಿದಿರ್ತಕ್ಕಂಥ ಪ್ರಾಫಿಟ್ ಅದನ್ನ ಇವ ಎಂಜಾಯ್ ಮಾಡ್ತದನ್ನ.
ಕೆಲವ್ರು ಎಷ್ಟೋ ಜನ ಚೇರ್ಮನ್ಸ್ ಹೆಂಗಿದಾರೆ ಗೊತ್ತಾ, ತಮ್ಮ ಬಟ್ಟೆಗಳು ಸರಿ ಇರಂಗಿಲ್ಲ, ಚಪ್ಪಲಿ ಸಾಧಾರಣ ಹಾಕೊಂಡು ಅಡ್ಡಾಡ್ತಿರ್ತಾರ, ಮನಿ ಒಳಗಡೆ ಸಣ್ಣ ಮನಿ ಇಟ್ಕೊಂಡಿರ್ತಾರ, ತಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಮಾತ್ರ ತಾವು ಖರ್ಚು ಮಾಡ್ಕೊಳ್ತಿರ್ತಾರೆ. ಬಟ್ ಇಡೀ ಎಲ್ಲಾ ಗಳಿಸಿದ್ದನ್ನೆಲ್ಲ ಮತ್ತೆ ಸೊಸೈಟಿಗೆ ಹಾಕ್ತಿರ್ತಾರೆ. ಭಾಳ ರೊಕ್ಕ ಬಂತ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು, ಭಾಳ ಬಂತ ಇನ್ನೊಂದು ಇನ್ಸ್ಟಿಟ್ಯೂಷನ್ ತೆಗೆದು, ಭಾಳ ಬಂತ ಇನ್ನೊಂದು ಇನ್ಸ್ಟಿಟ್ಯೂಷನ್ ತೆಗೆದು, ಈ ಟೈಪ್ ಮಾಡಿ 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 ಏನ್ ಮಾಡ್ತಿದಾರೆ ಅವರು, ದೇ ಆರ್ ಗಿವಿಂಗ್ ಎವ್ರಿಥಿಂಗ್ ಬ್ಯಾಕ್ ಟು ದ ಸೊಸೈಟಿ. ಬಟ್ ಈ ದೊಡ್ಡ ಯಜ್ಞದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ